ಸಿಇಟಿ ವೇಳೆ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ ಪ್ರಕರಣ, ಪ್ರತ್ಯೇಕ ಕಾನೂನು ರಚಿಸುವಂತೆ ಬ್ರಾಹ್ಮಣ ಮಹಾಸಭಾ ಆಗ್ರಹ. ಇನ್ನೆರಡು ದಿನದಲ್ಲಿ ಸಿಎಂ ಭೇಟಿ ಮಾಡಿ ಮನವಿ ಸಲ್ಲಿಕೆ. ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಬೆಂಗಳೂರಿನ ಖಾಸಗಿ ಕಾಲೇಜಿನ ಪರೀಕ್ಷಾ ಸಿಬ್ಬಂದಿಗಳ ವರ್ತನೆಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾ ಖಂಡಿಸಿದೆ. ಪದೇ ಪದೇ ಜನಿವಾರವನ್ನು ತೆಗೆಸಿ ಧಾರ್ಮಿಕ ಭಾವನೆಗಳ ಮೇಲೆ ದಾಳಿ ನಡೆಸಲಾಗ್ತಿದೆ. ಸರ್ಕಾರ ಈ ವಿಚಾರವಾಗಿ ಪ್ರತ್ಯೇಕ ಕಾನೂನನ್ನು ಜಾರಿ ಮಾಡಬೇಕು ಅಂಥೇಳಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಇನ್ನೆರಡು ದಿನದಲ್ಲಿ ಖುದ್ದು ಸಿಎಂರನ್ನ ಭೇಟಿ ಮಾಡಲಿದ್ದಾರೆ. ಏನಂತ ಅಂದ್ರೆ ಇತ್ತೀಚಿನ ಈಗ ಮೊನ್ನೆ ನಡೆದಿರುವಂಥ CET ಎಕ್ಸಾಮ್ ಅಲ್ಲಿ ಬ್ರಾಹ್ಮಣರ ಹುಡುಗರದು ಜನಿವಾರನ ತೆಗೆಸಿ ಕೆಲವು ಕಡೆ ಅದನ್ನ ಬಹಳ ಅವಮಾನಕರವಾಗಿ ಅದನ್ನ ಕಟ್ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ. ಬೆಳಕಿಗೆ ಬಂದಿರೋದು 3-4 ಈ ತರ ಬಹಳಷ್ಟು ನಡೆದಿದೆ. ನಾವು ಸರಿಯಾಗಿ ಈಗ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ನಾವು ಬಂದು ಹೇಳಿ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. ಏನೇನು ನಮ್ಮ ಬೇಡಿಕೆಗಳಿದೆ ಅಂದ್ರೆ ಇದು ಪುನರಾವರ್ತಿ ಮತ್ತೆ ಆಗಬಾರ್ದು. ಹೋದ ವರ್ಷ ಕೂಡ ಆಗಿತ್ತು. ಸರ್ಕಾರ ಇದಕ್ಕೆ ನಮಗೆ ಭರವಸೆ ಕೊಟ್ಟಿತ್ತು, ಮುಂದೆ ಈ ಥರ ನಡೆಯೋದಿಲ್ಲ ಅಂತ. ಈ ವರ್ಷ ಕೂಡ ಇದು ಮತ್ತೆ ಪುನರಾವರ್ತನೆ ಆಗಿದೆ. ಇದು ನಮ್ಮ ಸಮುದಾಯ ಮತ್ತು ನಮ್ಮ ಮಕ್ಕಳು ಅವರ ಎಜುಕೇಷನು ಎಲ್ಲದ್ರ ಮೇಲೂ ಇದು ಭಾಳ ಒಂದು ಪ್ರಭಾವ ಬೀರುತ್ತೆ. ಕಳೆದ ವರ್ಷವೂ ಶಿವಮೊಗ್ಗ, ಬೆಂಗಳೂರು ಸೇರಿ ಕೆಲ ಜಿಲ್ಲೆಗಳಲ್ಲಿ ಜನಿವಾರ ತೆಗೆಸಲಾಗಿತ್ತು. ಸರ್ಕಾರ ಕೆಇಎ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದ ಬಳಿಕವೂ ಮತ್ತೆ ಖಾಸಗಿ ಕಾಲೇಜು ಎಡವಟ್ಟು ಮಾಡಿಕೊಂಡಿದೆ. ಜನಿವಾರ ತೆಗೆಸಿದ ಪ್ರಕರಣಗಳು ಇನ್ನು ಮುಂದೆ ನಡಿಬಾರದು ಅಂತೇಳಿ ಶಾಸಕ CK ರಾಮಮೂರ್ತಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಜನಿವಾರವನ್ನ ಶ್ರೇಷ್ಠ ಅಂತ ಬ್ರಾಹ್ಮಣರು ತಿಳ್ಕೊಂಡಿದ್ದಾರೆ. ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಯಾರು ಮಾಡಿದ್ದಾರೆ ಅವ್ರನ್ನ ಫಸ್ಟ್ ಜೈಲ್ಗೆ ಹಾಕುವಂತ ಕೆಲಸವನ್ನ ಮಾಡಬೇಕು. ಯಾವ ಕಾಲೇಜ್ ಆಗಿದೆ ಆ ಕಾಲೇಜ್ನ ಏನು ಲೈಸೆನ್ಸ್ ನ ರದ್ದು ಮಾಡುವಂತ ಕೆಲಸವನ್ನ ಮಾಡಬೇಕು. ಪದೇ ಪದೇ ಈ ತರ ಆಯ್ತು ಅಂದ್ರೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನ ಖಂಡಿತ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಬ್ರಾಹ್ಮಣ ಸಮುದಾಯದ ಕೆಲ ಸಂಘಟನೆಗಳು ನಗರ ಜಿಲ್ಲಾಧಿಕಾರಿಗಳಿಗೆ ಘಟನೆಯನ್ನ ಖಂಡಿಸಿ ದೂರು ಕೊಟ್ಟಿವೆ. ಈಗಾಗಲೇ ಸಂಘ ಸಿಎಂಗೆ ಪತ್ರ ಬರೆದಿದ್ದು ಪ್ರತ್ಯೇಕ ಕಾನೂನು ಜಾರಿಗೆ ಸಂಘ ಒತ್ತಾಯ ಮಾಡ್ತಿದ್ದು ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.